ಒಬ್ಬರ ಹತ್ರ ಕೇಳೋದು, ಹೋಗೋದು, ಅವ್ರ ಮನೆಗೆ ಹೋಗೋದು, ಫೋನ್ ಮಾಡೋದು, ನಂಗೊಂದು ಅವಕಾಶ ಕೊಡಿ, ಇಲ್ವೇ ಇಲ್ಲ. ಅಭಿಮಾನ ಅಂತಾರೋ ಅಥವಾ ದುರಹಂಕಾರ ಅಂತಾರೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಬಯಸದೇ ಬಂದ ಭಾಗ್ಯಗಳೇ ಜಾಸ್ತಿ. ನಾನು ಬಯಸಿ ನನಗೆ ಯಾವುದು ಬಂದಿದ್ದಲ್ಲ. ತಿಂಗಳಿಗೆ ಒಂದು 20-28 ಕಾರ್ಯಕ್ರಮಗಳು ಬರ್ತಾ ಇತ್ತು ಅಷ್ಟು. ಅವಾಗ ನಮ್ಮದೇ ಆರ್ಕೆಸ್ಟ್ರಾ ಮಾಡಿದ್ವಿ. ಆದರೂ ಇವತ್ತಿನವರೆಗೂ ನಾನು ಯಾರ ಹತ್ರ ಒಂದು ಕಮ್ಯಾಂಡ್ ಮಾಡಿಲ್ಲ, ಡಿಮ್ಯಾಂಡ್ ಮಾಡಿಲ್ಲ, ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು, ಇಲ್ಲಿ ಯಾವತ್ತಿಗೂ ಮಾಡಿಲ್ಲ. ಕವಲೆರಡು ಕುಲವೊಂದು ನಿಮ್ಮ ಆರಂಭದ ಹೌದು 1964 ಜಿ.ಕೆ. ವೆಂಕಟೇಶ್ ಅವರು ಕೊಟ್ಟ ಅವಕಾಶ. ಅಲ್ಲಿಂದ ನಿಮ್ಮ ಈ ಹಾಡುಗಾರಿಕೆಯ ಒಂದು ಪ್ರಯಾಣವನ್ನ ಮೆಲುಕು ಹಾಕ್ತಾ ಹೋಗೋದು ಕಾಣ. ಹೌದು, ಕವಲೆರಡು ಕೋಲು ಬಂದು 1964 ನಾನು ಹಾಡಿದ್ದು. T.M. ಮೂರ್ತಿ ಅಂತ ಒಬ್ಬರು ಇದ್ದರು, ಇವಾಗ ಮರ್ತೋಗಿದೆ ನಮಗೆ. ಅವ ಕನ್ನೆ ನಿನ್ನೆಯ ಕೋಪವಿದೇನಂತ ಸಿಂಗ್ ಠಾಕೂರ್ ಅಂತ ಅವರ ಒಂದು ಚಲನಚಿತ್ರ ಅದು. ಜಿ.ಕೆ. ವೆಂಕಟೇಶ್ ಸಂಗೀತ ನಿರ್ದೇಶಕ. ಅದೇ ಹೇಳಿದ್ನಲ್ಲ ಮೊದಲನೇ ಹಾಡಬೇಕು ಅಂತ. ಆವಾಗ ಆ ಹಾಡು ಹಾಡಿದ್ದು. ಆವಾಗೆಲ್ಲ ಈ ರೆಕಾರ್ಡಿಂಗ್ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಹಾಡು, ಮಧ್ಯಾಹ್ನದ ಮೇಲೆ ಒಂದು ಹಾಡು, 2 ಹಾಡು ದಿನಕ್ಕೆ ಮಾಡೋದು. ಅದಕ್ಕೆ ಹಿಂದಿನ ದಿನಾನೇ ಎಲ್ಲ ಸಂಗೀತ ನಿರ್ದೇಶಕರು, ಆಮೇಲೆ ಚಲನಚಿತ್ರ ನಿರ್ದೇಶಕರು, ಪ್ರೊಡ್ಯೂಸರು, ಆಮೇಲೆ ವಾದ್ಯದವರು. ಆವಾಗೆಲ್ಲ ಕೀಬೋರ್ಡ್ ಎಲ್ಲ ಇಲ್ಲ, ಯಾವಾಗೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್, ಲೈವ್ ವಿದವ್ರು. ಹೌದು. ಆಮೇಲೆ ಒಂದು 30-40 ವೈಲಿನ್ ಹಾಕೋರು, ಅದೇ ಮುಖ್ಯ. ಆವಾಗ ಕೀಬೋರ್ಡ್ ಇಲ್ಲಿ ಇನ್ನೂ ಬಂದಿರಲಿಲ್ಲ. ಫ್ಲೂಟು, ಈ ವಾದ್ಯಗಳು, ತಬಲ, ಆಮೇಲೆ ಯುನಿವಾಕ್ಸ್ ಅಂತ ಒಂದಿತ್ತು. ಕೀಬೋರ್ಡ್ ಇನ್ನೂ ಪೂರ್ತಿ ಎಲ್ಲ ಬಂದಿರಲಿಲ್ಲ. ಕೆಲವರು ಹನುಮಂತಾಚಾರ್ಯ, ಟೊಪ್ಪಿ ಹನುಮಂತಾಚಾರ್ಯ ನುಡಿಸ್ತಾಯಿದ್ರು, ಷಣ್ಮುಖಂ ಅಂತ ಅವರಿಬ್ಬರೇ ಇಡೀ ಮದ್ರಾಸ್ಗೆ ಯುನಿವಾಕ್ಸ್ ನುಡಿಸೋರು. ಅಲ್ಲಿ ಎಲ್ಲ ಸ್ಟುಡಿಯೋಕ್ಕೆ ಬರಬೇಕು. ಆವಾಗ ಗೋಲ್ಡನ್ ಸ್ಟುಡಿಯೋ ಇತ್ತು. ಅಲ್ಲಿ ಬಂದು ಎಲ್ಲರೂ ರಿಹರ್ಸಲ್ ಮಾಡಬೇಕು, ಫುಲ್ಲು ಎಲ್ಲರೂ ಮಾಡಬೇಕು. ಆ ಚಿತ್ರಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ, ಪ್ರೊಡ್ಯೂಸರಿಂದ ಹಿಡಿದು ಟೆಕ್ನಿಷಿಯನ್ಸು, ಕೆಲವರು ಇಂಪಾರ್ಟೆಂಟಾಗಿ ಯಾರು ಬೇಕು ಅವರು ಎಲ್ಲ ಇದ್ದು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಮಾಡಿ ಆಮೇಲೆ ರೆಕಾರ್ಡಿಂಗ್ ಹೋಗಬೇಕು ಮಾರನೇ ದಿವಸ. ಹಾಗಾಗಿ ಯಾರು ಒಬ್ಬರು ತಬಲಾದವರು ಒಂದು ತಪ್ಪಿದರು ಮತ್ತೆ ಮೊದಲಿಂದ ಹಾಡಬೇಕು, ಹಾಡೋರು ಒಂದು ತಪ್ಪಿದರು ಮೊದಲಿಂದ ಹಾಡಬೇಕು. ವೈಲಿನ 30-40 ಇದ್ದವು, ಒಬ್ಬರು ತಪ್ಪಿದರು ಮೊದಲಿಂದ ಹಾಡಬೇಕು. ಹಾಡಿ ಸಾಕಾಗೋಗ್ತಿದ್ದೆವು. ನಮಗೆ ಅಭ್ಯಾಸ ಇಲ್ಲದವ್ರಿಗೆ ಗಂಟಲೆಲ್ಲ ನೋವು ಬಂದು ಈ ಸಂಗೀತನೂ ಬೇಡ, ಈ ರೆಕಾರ್ಡಿಂಗು ಬೇಡ ಅನ್ನಿಸ್ಬಿಡ್ತಿತ್ತು. ಆದರೆ ಅವಕಾಶಗಳು ಒಂದೊಂದಾಗಿ ಕಡಿಮೆ ಆದರೂ ಬರೋದು. ಆಮೇಲೆ ನನಗೆ ನಾಟಕಕ್ಕೆಲ್ಲ ಹಾಡ್ತಾಯಿದ್ದೆ. ಆಮೇಲೆ ಇವರು ವೆಂಪಟೇಶ್ವರ ಸತ್ಯ ಕೂಚಿಪುಡಿಗೆ ಹಾಡ್ತಾಯಿದ್ದೆ. ಹಾಗೆ ನಾನು ಬ್ಯುಸಿಯಾಗಿರ್ತಾಯಿದ್ದೆ ಸ್ವಲ್ಪ. ಇದಕ್ಕಿಂತ ಬ್ಯುಸಿ ನಾನಲ್ಲಿ ಉಳಿಯೋಕ್ಕೆ ಎಷ್ಟು ಅನುಕೂಲ ಇದೆಯೋ, ಅವಕಾಶ ಇದೆಯೋ ಅಷ್ಟು ಬರ್ತಾಯಿತ್ತು. ಹಾಗಾಗಿ ಕಂಟಿನ್ಯೂ ಮಾಡಿದೆ ಅದನ್ನು. ಅದಾದಮೇಲೆ ಒಂದೊಂದಾಗಿ ಸತ್ಯ ಸುಕನ್ಯಾ, ಆಮೇಲೆ ಇವ್ರದ್ದು ನಾನು ಎಲ್ಲ ಸಂಗೀತ ನಿರ್ದೇಶಕರಿಗೂ ಹಾಡಿದ್ದೀನಿ. ಸಾಧಾರಣ ಟಿ.ಜಿ. ಲಿಂಗಪ್ಪ, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಸತ್ಯಂ, ಆಮೇಲೆ ಎಲ್ಲರೂ ಸಾಧಾರಣವಾಗಿ ಎಲ್ರಿಗೂ ಹಾಡಿದ್ದೀನಿ. ಹನುಮಂತರಾವ್, ಆಮೇಲೆ ಹನುಮಂತರಾವ್, ವಿಜಯ ಭಾಸ್ಕರ್ ಮರೆಯೋ ಹಾಗೆ ಇಲ್ಲ ಬಿಡಿ ಅವರು. ಆಮೇಲೆ ಎಲ್ಲ ಸಾಧಾರಣ ಎಲ್ರಿಗೂ ಹಾಡಿದ್ದೀನಿ. ಆಮೇಲೆ ಕ್ಯಾಸೆಟ್ ಯುಗ ಶುರುವಾಯಿತು. ಅದಾದಮೇಲೆ ಅದಕ್ಕೆ ಮುಂಚೆ ಎಲ್ಲ ನಾನು ಇದೆಲ್ಲ ಹಾಡೋಕ್ಕೆ ಮುಂಚೆ ಈ ಮಣ್ಣು ರೆಕಾರ್ಡಿಂಗ್, HMV ನಾಯಿ ಮೂರ್ತಿ ಇರ್ತಿತ್ತು ನೋಡಿ, ಆವಾಗ ಪ್ಲೇಟುಗಳು ಕೆಳಗೆ ಬಿದ್ದರೆ ಮುರಿದೋಗೋದು. ಆ ಕಾಲದಿಂದನೂ ಹಾಡಿದ್ದೀನಿ ಕೆಲವರು. ಎಲ್ಲ ಮರ್ತೋಗಿದೆ ಇವಾಗ ನನಗೆ. ಆಮೇಲೆ ಒಂದೊಂದಾಗಿ ಈ ಸಂಗೀತ ಕಂಪನಿಯವರದ್ದು ಎಲ್ಲ ಹಾಡುಗಳು ಬಂತು. ಕ್ಯಾಸೆಟ್ ಆದಮೇಲೆ CD ಬಂತು. ಇವಾಗ ಬಿಡಿ. ನಿಮಗೆ ಕಾಂಪಿಟೇಷನ್ ಇತ್ತು ಅವಾಗ? ಕಾಂಪಿಟೇಷನ್ ಅಂದರೆ ಈಗ ಅವಾಗ ಜಮುನಾ ರಾಣಿ, ಪಿ ಲೀಲಾ, ಪಿ ಸುಶೀಲಾ, ಇಲ್ಲ ಅವರು ಎಲ್ಲರೂ ಇದ್ದರು. ಪಿ ಲೀಲಾ ಎಲ್ಲರೂ ಇದ್ದರು, ಸುಶೀಲಾ ಇದ್ದರು, ಜಾನಕಮ್ಮ ಎಲ್ಲ ಇದ್ದರು ಅವರು. ಆದರೆ ನನಗೆ ಇದರಲ್ಲಿ ಹಣ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ. ಹಾಗಾಗಿ ಅಪ್ಪ ಇದ್ರಲ್ಲ, ಅಪ್ಪ ಅವಾಗೆಲ್ಲ ಇರಲಿಲ್ಲ. ಅಪ್ಪ ಹೋದ್ಮೇಲೆ
ಅದು ಮೈಂಡ್ ಸೆಟ್ ನಮಗಾಗೋಗಿತ್ತು, ಒಬ್ಬರ ಹತ್ರ ಕೇಳೋದಿಲ್ಲ, ಹೌದು ಕೈ ಚಾಚಲ್ಲ, ಈ ಥರ ಎಲ್ಲ ಒಂದು ಕೆಲವು ಮನಸ್ಸಲ್ಲಿ ಸ್ವಾಭಿಮಾನ, ಅದಕ್ಕೆ ಸ್ವಾಭಿಮಾನ ಅಂತಾರೋ ಅಥವಾ ದುರಹಂಕಾರ ಅಂತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಒಬ್ಬರ ಹತ್ರ ಕೇಳೋದು, ಹೋಗೋದು, ಅವ್ರ ಮನೆಗೆ ಹೋಗೋದು, ಫೋನ್ ಮಾಡೋದು, ನನಗೊಂದು ಅವಕಾಶ ಕೊಡಿ, ಇಲ್ಲವೇ ಇಲ್ಲ. ಹಾಗಾಗಿ ನನಗೆ ಯಾವ್ದು ಅವಕಾಶ ಬರೋದು ಹಾಡೋಕ್ಕೆ ಅದನ್ನು ಖುಷಿಯಾಗಿ ಹಾಡ್ತಾಯಿದ್ದೆ ಅಷ್ಟೇ ಹೊರತು. ಮತ್ತೆ ನೀವು ಸಿನಿಮಾ ಅಷ್ಟನ್ನೇ ನಂಬ್ಕೊಂಡು ಕೂತಿರ್ಲಿಲ್ಲಲ್ಲ, ಇಲ್ಲ, ನೀವು ಕೂಚಿಪುಡಿ ಡಾನ್ಸ್ಗೂ ಹಾಡ್ತಿದ್ರಿ, ನಾಟಕಕ್ಕೂ ಹಾಡ್ತಿದ್ರಿ, ಜಾನಪದ ಹಾಡ್ತಿದ್ರಿ, ಸುಗಮ ಸಂಗೀತನೂ ಆಗಿ ಶುರು. ಆಮೇಲೆ ಆಕಾಶವಾಣಿಗೆ ಬಂದು ಆಡಿಷನ್ ಬಂತು. ನಾ ಮದ್ರಾಸಲ್ಲಿ ಆಡಿಷನ್ ಕೊಟ್ಟಿದ್ದು. ಅಲ್ಲಿ ಎಲ್ಲ ಇತ್ತು, ಅದು ಬೇರೆ ರೆಕಾರ್ಡಿಂಗ್ ಎಲ್ಲ ಬರೋದು, ಕನ್ನಡ ಹಾಡುಗಳು. ಆಮೇಲೆ KR ಪಾಪ ಅಂತ ಇದ್ದರು, ಆಮೇಲೆ ಕುನಕಡಿ ವೈದ್ಯನಾಥ, ಅವರೆಲ್ಲ ಆಕಾಶವಾಣಿ ಹಾಡುಗಳು ಇಲ್ಲ, ಅಲ್ಲಿ ಹಾಡ್ತಾ ಇದ್ದೆ ನಾನು. ಹಾಗೆ ನನಗೆ ಬೇಕಾದಷ್ಟು, ನನಗೆ ಖರ್ಚಿಗೆ ಬೇಕಾದಷ್ಟು ಬರ್ತಾಯಿತ್ತು. 64ರಿಂದ ಸಿನಿಮಾದ ಹಾಡಿನ ಪ್ರಯಾಣ ಒಂದು ಮುಗಿಸ್ಬಿಡೋಣ. ಸಿನಿಮಾದ ಹಾಡು ಆಮೇಲೆ 68ರಲ್ಲಿ ನೀವು ಗೆಜ್ಜೆ ಪೂಜೆಗೆ ಹಾಡಿದ್ರಿ. ಹೌದು ಹೌದು, ಅದು ತಾನಾಗೆ ಬಂದಿದ್ದು ಎಲ್ಲ. ನಾನು ಅದಕ್ಕೆ ಹೇಳೋದು, ನನಗೆ ಬಯಸದೇ ಬಂದ ಭಾಗ್ಯಗಳೇ ಜಾಸ್ತಿ. ನಾನು ಬಯಸಿ ನನಗೆ ಯಾವುದು ಬಂದಿದ್ದಲ್ಲ, ಹಾಗಾಗಿ ಬಂದಿದ್ದು ನಾನು ಹಾಡಿದ್ದೀನಿ ಅವ್ರಿಗೆ. ಒಂದು ದಿನ ರಾತ್ರಿಯಲ್ಲಿ ಬಹಳ ಫೇಮಸ್. ಒಂದು ದಿನ, ಹೌದು. ಅದು ಇವರು ರಾಜನಾಗೇಂದ್ರ ತುಂಬ ಹಾಡಿದ್ದೀನಿ. ವಿಜಯ ಭಾಸ್ಕರ್ಗಂತೂ ವಿಜಯ ಭಾಸ್ಕರ್ಗೆ ಆವಾಗ ಇದು ಪರ್ಫ್ಯೂಮ್ ಆಗ್ತಿರಲಿಲ್ಲ, ಸೆಂಟಿಮೆಂಟ್ ಆಗ್ತಾಯಿರಲಿಲ್ಲ. ಹಾಗಾಗಿ ಅವ್ರಿಗೆ ಏನಾದ್ರು ಚೇಂಜಸ್ ಮಾಡ್ತೀವಿ ಅಂದರೆ ಮಾಡೋರು, ಮಾಡ್ಕೊಳಕ್ಕೆ ಬಿಡೋರು. ಈಗ ಅಲ್ಲಿ ಭಕ್ತಿಗೀತೆಗಳು ತುಂಬ ಹಾಡಿದ್ದೀನಿ ನಾನು. ಇದು ಇವರು ರಾಜನಾಗೇಂದ್ರನ ಹಾಡಿದ್ದೀನಿ, ಆಮೇಲೆ ಹನುಮಂತರಾವ್ದು ಹಾಡಿದ್ದೀನಿ, ಉಪೇಂದ್ರ ಕುಮಾರ್ದು ಹಾಡಿದ್ದೀನಿ, ರಂಗರಾವ್ದಂತೂ ತುಂಬ ಹಾಡಿದ್ದೀನಿ. ಅವರು ಎಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಸಾಹಿತ್ಯ ಹೆಚ್ಚು ಕಡಿಮೆ ಇದ್ದರು. ಆವಾಗ ಫೋನು ಟ್ರಂಕಾಲೆಲ್ಲ ಮಾಡ್ತಾಯಿದ್ವಿ. ಆರ್ ಎನ್ ಜಯಗೋಪಾಲ ಅಲ್ಲೇ ಇದ್ದರು. ವಿಜಯನರಸಿಂಹಗೆ ಫೋನ್ ಮಾಡೋದು, ಇಲ್ಲಿಗೆ ಸರ್ ಇದು ಸ್ವಲ್ಪ ಚೇಂಜ್ ಮಾಡ್ಕೊಬೋದಾ ಅಂಥೇಳಿ. ಕೆಲವು ಸಲ ಅವರು ಇಲ್ಲ ಇದು ಅವರು ಸ್ವಲ್ಪ ಸಂಸ್ಕೃತ ಎಲ್ಲ ಜಾಸ್ತಿ ಮಾಡಿದ್ರು. ಜಯಗೋಪಾಲ್ ಅಂದರೆ ಫ್ರೀ ಬಿಟ್ಬಿಡೋರು. ನೋಡಿ ಸುಮಿತ್ರಾ, ನೀವು ನಿಮ್ಗೆ ಯಾವುದು ಸೂಕ್ತ ಅನಿಸಿದ್ರೆ ನೀವು ಅದನ್ನ ಬದಲಾಯಿಸ್ಕೊಂಡು ಒಳ್ಳೆ ಇಂಥ ಫ್ರೀಯಾಗಿ ಬಿಟ್ಬಿಟ್ಟಿದ್ರು. ಆ ಥರ ಬಿಡೋದು ಕಡಿಮೆ, ಭಾಳ ಅಪರೂಪ. ಹಾಗಾಗಿ ಅದೆಲ್ಲ ಮಾಡೋರು ಅಲ್ಲೇ. ಆವಾಗೆಲ್ಲ ಡ್ರೆಸ್ಸಲ್ಲಿ ರೆಕಾರ್ಡಿಂಗ್ ಆಗ್ತಾಯಿತ್ತು. ಬೆಂಗಳೂರಲ್ಲಿ ಒಂದು 2-3 ಆರ್ಕೆಸ್ಟ್ರಾ ಇತ್ತು ಆವಾಗ. ಮನುಷ್ಯ ನಾನು ಹಾಡೋಕ್ಕೆ ಮಾಡಿದಾಗ ಸರಸ್ವಾಣಿ ಒಂದು, ಆಮೇಲೆ ಕರ್ನಾಟಕ ವಿಜಯ ಕರ್ನಾಟಕಲ್ಲ, ಇನ್ನೊಂದು ಮರ್ತೋಗಿದೆ ಈಗ. ಅದೊಂದು 2-3 ವಾದ್ಯ ಗೋಷ್ಠಿ ಇತ್ತು. ಅವರು ಯಾವಾಗಲೂ ಬ್ಯುಸಿ. ಹಾಗಾಗಿ ನನಗೆ ಮದ್ರಾಸಲ್ಲಿ ಇದ್ಮೇಲೆ ಅಲ್ಲೊಂದು ಆರ್ಕೆಸ್ಟ್ರಾ ಶುರು ಮಾಡಿ, ಆರ್ಕೆಸ್ಟ್ರಾ ಅಲ್ಲಿಂದ ತೊಗೊಂಬರ್ತಾಯಿದ್ವಿ. ಅವಾಗ ಇಳೆಯರಾಜ, ಆವಾಗ ಇಳೆಯರಾಜ ಅಂತ ಹೆಸರಿಲ್ಲ, ರಾಜಯ್ಯ ಅವ್ರ ತಮ್ಮ ಅಮರ, ಇದು ನೆನಪೇ ಬರೋಲ್ಲ ಅವ್ರದ್ದೆಲ್ಲ ಹೆಸರು, ಗಂಗಯ್ಯ ಮರನ್. ಆಮೇಲೆ ಅವರು 4-5 ಜನ ಬ್ರದರ್ಸು, ಪವಲನ್ ಬ್ರದರ್ಸ್ ಅಂತ ಒಂದು ಆರ್ಕೆಸ್ಟ್ರಾ ಮಾಡಿದರು ಅವರು. ರಾಜಯ್ಯ ಅಂತ ಇರಲಿಲ್ಲ ಅವಾಗ. ಅಲ್ಲಿ ಅವರು ಆ ಟ್ರೂಪ್ನವ್ರನ್ನ ಕರ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಜಾಯ್ ಅಂತ ಅಲ್ಲಿ ಸಿನಿಮಾ ಮಾಡೋರು, ಜೆಟ್ಸನ್ ಅಂತ ತಬಲಾ, ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೆ. ₹8 ಇದು ಬೃಂದಾವನ್ ಎಕ್ಸ್ಪ್ರೆಸ್ಸು. ಅಲ್ಲಿಂದ ಕರ್ಕೊಂಬಂದು ಮದ್ರಾಸ್ ಆವಾಗ ನನಗೆ ಮದುವೆನೂ ಆಗಿರಲಿಲ್ಲ. ಇಲ್ಲಿ ಮದ್ರಾಸಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಕೊಟ್ಟು ಮತ್ತೆ ಹೋಗ್ತಾಯಿದ್ವಿ. ಆ ಥರ ಇತ್ತು. ಅದಾದಮೇಲೆ ಯಾವಾಗ ಎಷ್ಟು ವರ್ಷ ಬೇರೆಯವ್ರನ್ನ ನಂಬಿಕೊಂಡು ಇದು ಮಾಡೋದು ಅಂತ ಮೈಸೂರು ಮೋಹನ್ ಅವರು ಕೆಲವರು ಮೈಸೂರಿಂದ ಬರೋರು ಸಕಲ. ಆಮೇಲೆ ನಮ್ಮದೇ ಒಂದು ಆರ್ಕೆಸ್ಟ್ರಾ ಮಾಡಬೇಕು ಅಂತ ಇವತ್ತಿದ್ದಾರೆ. ಗೋಪಿ ಅಂತ ನನಗೆ ಒಬ್ಬ ದೊಡ್ಡ ಮಗನ ಥರ ಅವರು ಎಲ್ಲ ನಾವೇ ಒಂದು ಆರ್ಕೆಸ್ಟ್ರಾ ಮಾಡಿ BB ಶ್ರೀನಿವಾಸರು, ಗೋಪಿಯವರು ಎಲ್ಲ ನಾನು ಹೋಗೋಷ್ಟೊತ್ತಿಗೆ ಕಾರ್ಯಕ್ರಮಗಳು ತುಂಬ ಬರ್ತಾಯಿತ್ತು. ತುಂಬ ತಿಂಗಳಿಗೆ ಒಂದು 20-28 ಕಾರ್ಯಕ್ರಮಗಳು ಬರ್ತಾಯಿತ್ತು ಅಷ್ಟು. ಅವಾಗ ನಮ್ಮದೇ ಆರ್ಕೆಸ್ಟ್ರಾ ಮಾಡಿದ್ವಿ. ಇಲ್ಲೇ ಅವ್ರಿಗೆ ಹೆಸರೇನಿಲ್ಲ, ಬಿಕಾಸ್ ಮಿತ್ರ ಮತ್ತು ಬೃಂದ ಅಷ್ಟೇ. ಯಾಕೆಂದರೆ ಎಷ್ಟು ವರ್ಷ ನಡೆಸ್ತೇನೋ ಒಂದು ಹೆಸರು ಅಂತ ಮೇಲೆ ಕಂಟಿನ್ಯೂಸ್ ಅದು ಲಾಭ ಬರಲಿ ನಷ್ಟ ಬರಲಿ ನಡೆಸ್ಕೊಂಡು ಹೋಗಬೇಕು. ನನಗೆ ಆ ಥರ ಯಾವ ದುಡ್ಡು ಮಾಡಬೇಕು ಅದೆಲ್ಲ ಏನೂ ಇರಲಿಲ್ವಲ್ಲ. ಆವಾಗ ಗೋಪಿ ನಾನು ಹೋಗೋದು ಮೈಕ್ ಹಿಡ್ಕೊಂಡು ಶುರು ಮಾಡೋದು. ಎಲ್ಲ ಅವರು ಪೇಮೆಂಟು, ಸ್ಟೇಜ್ ಹಾಕೋಸೋದು, ಮೈಕು ಎಲ್ಲ ಅವರು ನೋಡ್ಕೊಳ್ತಾರೆ. ಇವತ್ತಿಗೂ
ಇದನ್ನು ಈಚೆಗೆ ನಾನು ಈಗ ಒಂದು 4-5 ವರ್ಷ ಆಯಿತು ಹಾಡೋದು ಬಿಟ್ಟು. ಅಲ್ಲಿವರೆಗೂ ಅವರೇ ನೋಡ್ಕೊತಾಯಿದ್ರು. ಇವಾಗಲೂ ನನ್ನ ಜೊತೆಗಿದ್ದಾರೆ. ಆಮೇಲೆ ಶಿಬಿರ ಆವಾಗ ಬಿ ವಿ ಶ್ರೀನಿವಾಸ್ ಆವಾಗ ಕೀಬೋರ್ಡ್ ಬಂದು ಹಾರ್ಮೋನಿಯಂ ಮೊದಲು ಹಾರ್ಮೋನಿಯಮಲ್ಲಿ, ಅದಾದಮೇಲೆ ಕೀಬೋರ್ಡ್ ಬಂದಮೇಲೆ ಕೀಬೋರ್ಡ್ ತೊಗೊಂಡು ಇದು ಮಾಡ್ತಿದ್ವಿ. ಬಿ ವಿ ಶ್ರೀನಿವಾಸ್ ಅಂತ ತುಂಬ ಈ ಪಾಠಶಾಲೆಗ ಅಂದರೆ ಈ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ದು ಕನ್ನಡದಲ್ಲಿ ಮಾಡ್ತಾಯಿದ್ರು. ಯಾವುದದು ಎದೆ ತುಂಬಿ ಹಾಡಿದ್ರು. ಅದು ಅದ್ರಲ್ಲಿ ಪೂರ್ತಿ ಮಕ್ಕಳಿಗೆ ಹೇಳ್ಕೊಡೋದು, ವಾದ್ಯದವ್ರಿಗೆ ಹೇಳ್ಕೊಡೋದು ಎಲ್ಲ ಅವ್ರು ನೋಡ್ಕೊತಾಯಿದ್ರು. ಬಿ ವಿ ಶ್ರೀನಿವಾಸ್ ಎಲ್ಲ ಅವರು ಫುಲ್ಲು ಕೀಬೋರ್ಡು. ನಮ್ಮದೊಂದು ಟ್ರೂಪ್ ಆಗೋಯ್ತು ಅವಾಗ. ಹಾಗಾಗಿ ತುಂಬ ಕಾರ್ಯಕ್ರಮಗಳು ಕೊಟ್ವಿ. ನನಗೇನಿಲ್ಲ, ಹೋಗೋದು, ಮೈಕ್ ಹಿಡ್ಕೊಳ್ಳೋದು, ಹಾಡೋದು, ಬರೋದು, ಬಾಕಿ ಎಲ್ಲ ಅವ್ರಿಗೆ ಎಷ್ಟು ಕೊಟ್ಟರು, ಎಷ್ಟು ಮಾತಾಡಿದ್ರಿ. ನನಗೆ ಮುಲಾಜು ಒಂಥರ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿ ಅಭ್ಯಾಸ ಇಲ್ಲ. ಅವ್ರ ನಂಬರ್ ಕೊಟ್ಬಿಡ್ತಿದ್ದೆ, ಅವರು ಮಾತಾಡೋರು. ಎಷ್ಟು ಇವತ್ತಿಗೂ ನಾನು ಕಾರ್ಯಕ್ರಮ ಕೊಡೋವರೆಗೂ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾಯಿದ್ದೀರಾ, ಎಷ್ಟಕ್ಕೆ ಒಪ್ಪಿದ್ದೀರಾ, ಇದು ಒಂದು ಕೇಳಲಿಲ್ಲ. ಅಷ್ಟು ನಿಷ್ಠೆ ಅವರು. ಹಾಗಾಗಿ ಆರ್ಕೆಸ್ಟ್ರಾನು ಒಂಥರ ಈ ಡಿಗ್ನಿಫೈಡ್. ಅಂದರೆ ಕೆಲವು ಹಾಡುಗಳೆಲ್ಲ ನನಗಿಷ್ಟ ಇಲ್ಲದೆ ಇದ್ದಿದ್ದ ಹಾಡುಗಳೆಲ್ಲ ಹಾಡಲ್ಲ, ಕೆಲವು ಹಾಡಲೇಬೇಕಾಗ್ತಿತ್ತು. ಆಮೇಲೆ ಸುಧಾಕರ್ ನನ್ನ ಜೊತೆ ಬರ್ತಾಯಿದ್ರು. ಆಮೇಲೆ ನಮ್ಮ ಮಗಳು ಸೌಮ್ಯ, ಅವಳು ಬೆಳೆದ್ಮೇಲೆ ಅವಳು ಬರ್ತಾಯಿದ್ಲು. ಸುನೀಲ ಬೆಳೆದ್ಮೇಲೆ ಅವನು ಬರ್ತಾಯಿದ್ದ. ಅವರಿಬ್ಬರದ್ದು ಒಂದು ಕ್ಯಾಸೆಟ್ ಆಯಿತು. ಅವಳಿಗೆ 4 ವರ್ಷ ಇದ್ದಾಗ, ಇವನಿಗೆ 4 ವರ್ಷ ಇದ್ದಾಗ ಒಂದು ಬಾಲಗೀತೆಗಳು ಅಂತ ಮಾಡೋರು, ಸಂಗೀತಗಳು. ಅದನ್ನು ಇಬ್ಬರದ್ದು ಸರ್ಚ್ ಮಾಡಿದ್ರು, ಬಾಲಗೀತೆಗಳು ಅಂತೇಳಿ. ತೋಟಕ್ಕೆ ಹೋಗೋ ಸಿಂಹ, ರೊಟ್ಟಿ ಅಂಗಡಿ ಕಿಟ್ಟಪ್ಪ, ಇದೆಲ್ಲ ಅದು ಭಾಳ ಪಾಪ್ಯುಲರ್ ಇತ್ತು. ಸರಸರ ಕನ್ನಡ ಓದೋದು ಅದೆಲ್ಲ ಹಾಕ್ತಾಯಿದ್ವಿ. ಹಾಗಾಗಿ ಕ್ಯಾಸೆಟ್ ಫೀಲ್ಡಿಗೂ ಬಂದು ಅದುವರೆಗೂ. ಆದರೂ ಇವತ್ತಿನವರೆಗೂ ನಾನು ಯಾರ ಹತ್ರ ಒಂದು ಕಮ್ಯಾಂಡ್ ಮಾಡಿಲ್ಲ, ಡಿಮ್ಯಾಂಡ್ ಮಾಡಿಲ್ಲ, ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು, ಇಲ್ಲಿ ಯಾವತ್ತಿಗೂ ಮಾಡಿಲ್ಲ. ಕೊಟ್ಟರೆ ಸಂತೋಷ. ಈ ಶಿಬಿರಗಳು ಮಾಡಿದ್ದೀನಿ ನಾನು. ಸಾಧಾರಣ ನಾನು ಬಿ ವಿ ಶ್ರೀನಿವಾಸು, ಅವರು ಅಂಥದ್ದೇ. ಅವರು ದುಡ್ಡಿನ ಆಸೆ ಇಲ್ಲ ಅವರಿಗೆ. ಅವರು ಇವತ್ತವರೆಗೂ ಮದುವೆ ಸಂಗೀತಕ್ಕೋಸ್ಕರ ಮದುವೆನೇ ಆಗಿಲ್ಲ ಅವರು ಎಲ್ಲ. ಒಂದು ನಮಗೆ ಹೋಗಿ ಬರೋ ಖರ್ಚು ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶ ಜಾಸ್ತಿ. ಯಾಕೆಂದ್ರೆ ನಾನು ಸಂಗೀತ ಕಲಿಯೋಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ. ಒಂದು ಹಾಡು ಹೇಳಿದ್ನಲ್ಲ, ಒಂದು ಹಾಡು ಕಲಿಯೋಕ್ಕೆ 1 ತಿಂಗಳು ಮಾಡಿದ್ದೀನಿ ಅಂತ. ಹಂಗೆ ಬರಬಾರ್ದು ಅಂತೇಳಿ ಗ್ರಾಮೀಣ ಪ್ರದೇಶಕ್ಕೆ ಜಾಸ್ತಿ ಶಿಬಿರಗಳು ಮಾಡೋದು. 500, 200, 50 ಜನ ಬರೋರು, 1000 ಜನ ಬಂದಿದ್ದು ಇದೆ ಎಲ್ಲ ಕಡೆ. ಈಗ ನಮ್ಮ ಬೆಂಗಳೂರು ಒಂದೇ ಅಲ್ಲ, ಗ್ರಾಮೀಣ ಪ್ರದೇಶ ಎಲ್ಲ ನಾವು ಹೋಗಲಿ ದೂರ ಇಲ್ಲ. ಅಥಣಿ, ಬಿಜಾಪುರ ಎಲ್ಲ ಅವ್ರು ನಮ್ಗೆ ಹೋಗು. ಟ್ರೈನ್ ಇದ್ದರೆ ಟ್ರೈನು, ಇಲ್ಲದ್ರೆ ಹತ್ತಿರ ಅಂದರೆ ಕಾರು, ಏನೋ ಅಲ್ಲಿ ವಸತಿ ಮಾಡಬೇಕು ಒಂದು ವರ್ಷ. ನಮಗೇನು ಕೊಡೋದು ಬೇಡ, ಅವ್ರು ಸಂತೋಷವಾಗಿ ಕೊಟ್ಟರೆ ತಗೋತೀವಿ ಅಷ್ಟೇ ಹೊರತು ಯಾವತ್ತೂ ಮಾಡಲ್ಲ. ಅಷ್ಟು ಜನಕ್ಕೆ ಶಿಬಿರ 2 ದಿನ ಮಾಡಿ ಸಾಧಾರಣ ಒಂದು 35-40 ಸಾವಿರ ಜನಕ್ಕೆ ಕಲಿಸಿರ್ಬೋದು ಎಲ್ಲ ಒಟ್ಟು. ಏನು ಅಂದರೆ ಇದನ್ನು ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ ಅಂತ ನಾನು ಖಂಡಿತ ಹೇಳ್ಕೊಳ್ಳಲ್ಲ. ಈಗ 60 ವರ್ಷದಿಂದ ನಾನು ಒಂದು ಈ ಸಂಗೀತ ಇದರಲ್ಲಿದ್ದೀನಿ, ಫೀಲ್ಡಲ್ಲಿದ್ದೀನಿ. ಹೌದು, ಕ್ಷೇತ್ರದಲ್ಲಿದ್ದೀನಿ. ಆದರೆ ನಾನು ಇವತ್ತಿನವರೆಗೂ ಯಾರ ಹತ್ರ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿಲ್ಲ. ಇನ್ನು ಶಿಬಿರದಲ್ಲಂತೂ ಕೇಳೋದೇ ಇಲ್ಲ. ಅಷ್ಟು ಜನಕ್ಕೆ ಹೇಳಿಕೊಟ್ಟು ಅವರಾಗೆ ಸಂತೋಷವಾಗಿ ಕೆಲವರು ಈ ಲಿಂಗಾಯತರ ಮಠಗಳು, ಆಮೇಲೆ ಇನ್ಫೋಸಿಸು ಇದೆ ಒಂದ್ಸಲ ನೀವು ಅಷ್ಟು ದೂರದಿಂದ ಬರ್ತೀರಿ, ನಿಮ್ಮನ್ನು ಹಂಗೆ ಕಳಿಸೋದು ಅಂತ ಏನೋ ಬಾಗಿನ ಅದು ಇದು ಅಂತ ಕೊಟ್ಟು ಏನೋ ಒಂದು ಇದು ಮಾಡ್ತಾಯಿದ್ರು. ಯಾಕೆ ಹಾಗಾಗಿ ನನಗೆ ದುಡ್ಡಿನ ಆಸೆ ಬರಲೇ ಇಲ್ಲ, ಕೊನೆವರೆಗೂ ಬರಲಿಲ್ಲ.